ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಎಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಅನಾಲಿಸಿಸ್ ವಿಡಿಯೋ ಒಂದ್ಸಲಿ ನೋಡ್ಕೊಳ್ಳಿ. ಲೆವೆಲ್ಸ್ ನೆನ್ನೆ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಹಂಗೆ ಇರ್ತವೆ. ಯಾಕಂದರೆ ನೆನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು, ಇವತ್ತು ಸೇಮ್ ಪ್ಲೇಸಲ್ಲಿ ಕ್ಲೋಸ್ ಆಗಿದೆ. ಓಕೆ, ನಾನು ಅನಾಲಿಸಿಸ್ ಏನು ಮಾಡಿದ್ರೆ ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು, ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಫಸ್ಟ್ ಕ್ಯಾಂಡಲಲ್ಲಿ ಸಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅದು 18 ಪಾಯಿಂಟ್ಸ್ ಏನೋ ಪ್ರಾಫಿಟ್ ಬಂತು, ಅದರಲ್ಲೂ ಪ್ರಾಫಿಟ್ ಬಂದಿದೆ. ಓಕೆ, ಅದಾದಮೇಲೆ ಈ ಲೋ ಟೆಲಿಗ್ರಾಮಲ್ಲಿ ಕೂಡ ಲೈವ್ ಅಪ್ಡೇಟ್ ಮಾಡಿದ್ವಿ, ಲಿಂಕ್ ಕಳಿಸಿದ್ದೆ, ಬಂದವರು ಪ್ರಾಫಿಟ್ ಮಾಡಿದ್ದಾರೆ. ಒಬ್ಬರು 10,000 ಒಬ್ಬರು 7,000 ಪ್ರಾಫಿಟ್ ಮಾಡಿದ್ದಾರೆ. ಓಕೆ, ಇದ್ರ ಲೋ ಪಿ ಇ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಇದ್ರ ಹೈಯಿಂದ ಸಿ ಇ ಪ್ಲ್ಯಾನ್ ಮಾಡಿದ್ವಿ. ಇಲ್ಲೊಂದು ಟ್ರೇಡ್ ಮಾಡಿದ್ವಿ ಸಿ ಇ, ಈ ಮೂಮೆಂಟಮ್ ಪೂರ್ತಿ ಪಿ ಇ ಮತ್ತು ಈ ಮೂಮೆಂಟಮ್ ಪೂರ್ತಿ ಸಿ ಇ. ಎಲ್ಲದರಲ್ಲೂ ಆ್ಯಕ್ಟಿವ್ ಟ್ರೇಡರ್ಸ್ ಇದ್ದಾರೆ, ಎಲ್ಲದರಲ್ಲೂ ಪ್ರಾಫಿಟ್ ಮಾಡಿದ್ದಾರೆ. ಓಕೆ, ಇದು ಇವತ್ತು ನಾವು ಮಾಡಿರೋ ಟ್ರೇಡು. ನಮ್ಮ ಲೆವೆಲ್ಸ್ ಕೂಡ ಸೇಮ್. ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆದರೆ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗೋಗುತ್ತೆ. ಓಕೆ, ಈ ಸಪೋರ್ಟ್ ಬ್ರೇಕ್ ಆದರೆ ಮತ್ತೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ವರೆಗೂ ಗ್ಯಾಪ್ ಇರುತ್ತೆ, ಸ್ಕೋಪ್ ಇರುತ್ತೆ. ಆದರೂ ಫಿಲ್ ಆಗಿದೆ ಮಾರ್ಕೆಟ್, ಪರ್ಫೆಕ್ಟಾಗಿ ಲೆವೆಲ್ಸ್ ವರ್ಕ್ ಆಗಿದ್ದಾವೆ. ಅದನ್ನೇ ತಮ್ಲೇನು ಹಾಕ್ತೀನಿ. ಓಕೆ, ನೋಡ್ಕೋಬೋದು ನೀವು. ಓಕೆ, ಇದು ನಿಫ್ಟಿಲಿ, ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಸೇಮ್, ಇದು ಲೋ ಕ್ರಾಸ್ ಆದರೆ ಸೆಲ್ಲಿಂಗ್ ಸೈಡ್, ಅದಾದಮೇಲೆ ಇಲ್ಲಿ ಬೈಯಿಂಗ್ ಸೈಡ್. ಒಂದು ಕಂಪ್ಲೀಟ್ ಈ ಸೆಲ್ಲಿಂಗ್ ಮೊಮೆಂಟಮ್, ಆಮೇಲೆ ಬೈಯಿಂಗ್ ಮೊಮೆಂಟಮ್. ಓಕೆ, ಲೆವೆಲ್ಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿಯಲ್ಲಿ ಅನಾಲಿಸಿಸ್ ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ನೋಡಿ. ಈಗ ಟೆಲಿಗ್ರಾಮಿಂದ ಬಂದವರು ಯೂಟ್ಯೂಬ್ ನೋಡಿ ಪ್ರಾಫಿಟ್ ಮಾಡಿದವರೆಲ್ಲ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಿದ್ದಾರೆ, ಸಂತೋಷ. ಬಟ್ ನೀವೆಲ್ಲರೂ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ನ ಫಾಲೋ ಮಾಡಿ, ನಿಮ್ಮ ಅನಾಲಿಸಿಸ್ ಕೂಡ ಫಾಲೋ ಮಾಡಿ. ಬ್ಲೈಂಡಾಗಿ ನಾನು ಹೇಳಿದ್ದನ್ನು ಮಾತ್ರ ಮಾಡಬೇಡಿ. ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನನಗೆ ಸಂಬಂಧನೂ ಇಲ್ಲ. ಯಾಕಂದರೆ ಬಂದವರು ಯಾರು ಪ್ರಾಫಿಟ್ ಬಂದಿದ್ದು ತೊಗೊಳ್ಳಿ ಸರ್ ಅಂತ ಕೊಡಲ್ಲ, ಲಾಸ್ ಆದರೆ ನಾನು ನಿಮಗೂ ಕೊಡಲ್ಲ, ರೈಟ್? ಅದಕ್ಕೆ ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡ್ಕೊಂಡು ನೋಡಿ, ನಿಮ್ಗೆ ಹೆಲ್ಪ್ ಆದರೆ ಮಾತ್ರ ನೋಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಕೊಳ್ಳಿ. ನಾಳೆ ಈ ಡಾಟ್ ಕಾಣ್ತಿದೆಯಲ್ಲ, ಇದು ಇದುವರೆಗೂ ನೀವು ಯಾವತ್ತೂ ನೋಡಿರಲ್ಲ, ಇವತ್ತು ಮಾತ್ರ ಇದೆ. ಯಾಕಂದರೆ ಬ್ಯಾಂಕ್ ನಿಫ್ಟಿ ನಾಳೆ 3 ಸಪೋರ್ಟ್ಸ್ ಇದ್ದಾವೆ ಇಲ್ಲಿ ಪಕ್ಕದಲ್ಲೇ. ಇಷ್ಟು ಹತ್ರದಲ್ಲಿ ಹಾಕ್ಕೊಂಡ್ರೆ ಅದು ರೈಲ್ವೆ ಟ್ರ್ಯಾಕ್ ಥರ ನಿಮಗೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಡಾಟ್ ಹಾಕಿದ್ದೀನಿ. ಮಾರ್ಕೆಟ್ ಫ್ಲ್ಯಾಟು ಗ್ಯಾಪ್ ಅಪ್ಪು ಏನಾದರೂ ಆಗಲಿ ಇದ್ರ ಈ ಝೋನ್ ಒಳಗಡೆ ಓಪನ್ ಆದರೆ, ಇದು ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಸೈಡ್ 50% ಕ್ವಾಂಟಿಟಿ ಅಷ್ಟೇ ಸೆಲ್ ಪ್ಲಾನ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಸಪೋರ್ಟ್ಸ್ ಜಾಸ್ತಿ ಇದ್ದಾವೆ. ಆರ್ ಈ ಗ್ರೀನ್ ಕಲರ್ ಕ್ಯಾಂಡಲ್ ಮೇಲೆ ಬಂದಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಅದು ಕೂಡ ವೀಕೆಂಡ್ ಇರೋದ್ರಿಂದ, ಓಕೆ, ತಮ್ಮಲೇ ನೋಡಿದ್ರಲ್ಲ ವೀಕೆಂಡ್ ಲೆವೆಲ್ಸ್ ಅಂತ. ವೀಕೆಂಡ್ ಇರೋದ್ರಿಂದ ಫಸ್ಟ್ ಹಾಫಲ್ಲಿ ಏನಾದರೂ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಆರ್ ಫಸ್ಟ್ ಹಾಫಲ್ಲಿ ಹೈ ಬ್ರೇಕ್ ಮಾಡಿ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ, ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ರೀಟ್ರೇಸ್ ಆಗಿದೆ ಅಂದರೆ ಈ ಝೋನಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟ್ ಹಾಫ್ ಯಾವ ಕಡೆ ಟ್ರೇಡ್ ಮಾಡ್ತೀವಿ, ಸೆಕೆಂಡ್ ಹಾಫಲ್ಲಿ ಅದಕ್ಕೆ ಆಪೋಸಿಟ್ ಮಾಡಬೇಕು. ಫಸ್ಟ್ ಫಾಲ್ ಆದರೆ ಸೆಕೆಂಡ್ ಹಾಫ್ ರಿಕವರಿ, ಫಸ್ಟಲ್ಲೇ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್. ಓಕೆ, ಇದನ್ನು ಡ್ಯೂಯಲ್ ಅಂತ ಕರಿತೀವಿ. ಬಿಕಾಸ್ ವೀಕೆಂಡ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಸ್ಟ್ 1 ಅವರಲ್ಲಿ. ನೋಡ್ಕೊಳ್ಳಿ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಆನ್ಲೈನ್ ಕೋರ್ಸ್ ರಿಲೇಟೆಡ್. ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಟೆಲಿಗ್ರಾಮ್ ತೋರಿಸ್ತೀನಿ ನೋಡಿ. ಇದಕ್ಕೆ ಯಾರಾದರೂ ಆಲ್ರೆಡಿ 2 ರಿಕ್ವೆಸ್ಟ್ ಇದ್ದಾವೆ, ಅಕ್ಸೆಪ್ಟ್ ಮಾಡಲ್ಲ ನಾನು. ನೀವು ನಿಮ್ಮ ಯಾವುದಾದ್ರೂ ಒಂದು ಪ್ರೂಫ್ ಕಳಿಸೋವರೆಗೂ ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾರು ಬಂದಿಲ್ಲ ಅಂದ್ಕೊಂಡು ನೋ ಪ್ರಾಬ್ಲಮ್, ಅಕ್ಸೆಪ್ಟ್ ಮಾಡಲ್ಲ. ಪ್ರೂಫ್ ಕೊಟ್ಟರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ. ಇದು ಟೆಲಿಗ್ರಾಮ್ ಕತೆ. ಓಕೆ, ಟೆಲಿಗ್ರಾಮಲ್ಲಿ ಇವತ್ತು ಅಪ್ಡೇಟ್ಸ್ ಕಡಿಮೆ ಇತ್ತು, ನೋಡ್ಕೋಬೋದು. ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಆಮೇಲೆ ಸಿ ಕಾಲ್ ನಂಬರ್ ಸ್ಕ್ರೀನ್ಶಾಟ್ ಹಾಕಿದ್ವಿ, ಅದರದ್ದು ಕೂಡ ಹಾಕಿದ್ವಿ. ಎಕ್ಸಿಟ್ ಎಲ್ಲ ಆಗಬೇಕು ಅಂತ ಕೂಡ ಅದ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿದ್ದೆ, ಗೂಗಲ್ ಮೀಟ್ ಲಿಂಕು, ಡೈರೆಕ್ಟಾಗಿ ಲೈವ್ ಬರೋಕ್ಕೆ. ಬಂದವ್ರಿಗೆ ಅಲ್ಲೇ ಲೈವಲ್ಲೇ ಪ್ರಾಫಿಟ್ ಆಯಿತು, ಅದಕ್ಕೆ ಟೆಲಿಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡಿಲ್ಲ. ಓಕೆ, ಇದು ಟೆಲಿಗ್ರಾಮ್ ಕತೆ.
ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ, ಬಾಯ್.